ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 2 ದಿನಗಳ ಕಾಲ ರೊಮೇನಿಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯ ವೇಳೆ ರಾಷ್ಟ್ರಪತಿಯವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೋಲೊಜನ್, ಸೆನೆಟ್ ಅಧ್ಯಕ್ಷ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಚೇಂಬರ್ ಆಫ್ ಡೆಪ್ಯೂಟೀಸ್ ಅಧ್ಯಕ್ಷ ಸೋರಿನ್ ಗ್ರಿಂಡಿಯಾನೋ ಅವರನ್ನು ಭೇಟಿಯಾಗಲಿದ್ದಾರೆ. ಇದಲ್ಲದೆ ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಅವರು ಭೇಟಿಯಾಗಲಿದ್ದಾರೆ. ಬಳಿಕ ಭಾರತ ರೊಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿರುವ ರಾಷ್ಟ್ರಪತಿಯವರು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರಾಷ್ಟ್ರಪತಿಯವರು ಇದೇ ತಿಂಗಳ 19ರಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ಒಳಗೊಂಡ 3 ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಈ 3 ರಾಷ್ಟ್ರಗಳ ಭೇಟಿಯು ಈ ದೇಶಗಳೊಂದಿಗಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಮತ್ತು ವಿಶಾಲವಾದ ಪೂರ್ವ ಯುರೋಪಿಯನ್ ಪ್ರದೇಶದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ.